ಓಂ ಶಾಂತಿ. ಡೇಟ್ ಆಗಿದೆ 25/12/1969. ಅವ್ಯಕ್ತ ಬಾಪ್ದಾದ ಮಧುಬನ. ಮೊದಲೇ ವರ್ಷದ 69ನೇನು ಬಾಬಾ ಅವ್ಯಕ್ತ ಆದರೂ ಇಡೀ ವರ್ಷದಲ್ಲಿ ನುಡಿಸಿದ ಅವ್ಯಕ್ತ ಮುರಳಿ ಕೊನೆಯ ಮುರಳಿ ಇದು. 1969ನೇ ವರ್ಷದ ಕೊನೆಯ ಅವ್ಯಕ್ತ ಮುರಳಿ. ಟೋಟಲಾಗಿ 1066 ಅವ್ಯಕ್ತ ಮುರಳಿ ಇದಾವಂತೆ. ಅದರಲ್ಲಿ ಈಗ ನಾವು 1 ವರ್ಷ ಮುಗಿಸಿದ್ವಿ. ಮೊದಲೇನೋ 80ರದೇನೋ ಒಂದು ಮುಗಿಸಿದ್ದೀವಿ ಅನಿಸುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಅವ್ಯಕ್ತ ಮುರಳಿ ಮಹಾವಾಕ್ಯ, अनासक्त बनने के लिए तन और मन को अमानत समझो. ಅನಾಸಕ್ತ ಬನನೆ ಕೇಲಿ ಅಂದರೆ ಈ ಹಳೆಯ ಜಗತ್ತಿನ ಮೇಲೆ, ಹಳೆಯ ದೇಹದ ಮೇಲೆ, ಹಳೆಯ ಸಂಬಂಧಗಳ ಮೇಲೆ ನಮಗೇನು ಬೇಕು? ಅನಾಸಕ್ತ ಇರಬೇಕು. ಅದಕ್ಕಾಗಿ ತನ್ ಮನ್ ಏನು ಮಾಡಬೇಕು? ಅಮಾನತ್ ಅಂತ ತಿಳ್ಕೊಡ್ರಿ. ಅಮಾನತ್ ಅಂದರೆ ಒಬ್ರಿಗೆ ಒಪ್ಸೋದು. ಇದು ತನ್ ಮನ್ ಯಾರ್ದು ಅಮಾನತ್ತಾಗಿದೆ? ಈಗ ನಂದು ಬಾಬಾಗೆ ಒಪ್ಸಿದ್ದೀವಲ್ಲ ನಾವು. ಯಾವಾಗ ದೇಹ ಮನಸ್ಸನ್ನು ಬಾಬಾನ ಅಮಾನತ್ ಅಂತ ತಿಳ್ಕೊತೀವೋ ಆವಾಗ ನಾವೇನಾಗ್ತೀವಿ? ಅನಾಸಕ್ತ ಆಗ್ತೀವಿ ಅಂತ ಹೇಳ್ತಾರೆ ಬಾಬಾ. ಬಾಪ್ ದಾದಾ ಕೋ ಕಹಾ ಬುಲಾಯಾ ಹೈ ಅವ್ರ ಕಿಸ್ ಲಿಯೇ? ಬಾಪ್ ದಾದಾ ಅವ್ರಿಗೆ ಎಲ್ಲಿ ಕರೆಯಲಾಗಿದೆ, ಯಾಕೆ ಕರೆಯಲಾಗಿದೆ? ಅಭಿ ಕಹಾ ಬೈಠೆ ಹೋ? ಈಗೆಲ್ಲಿ ಕೂತಿದ್ದೀರಾ? मधुबन में तो हो, लेकिन मधुबन में भी कहाँ बाप आए हैं? ಮಧುಬನದಲ್ಲಿ ಇದ್ದೀರಾ? ಮಧುಬನದಲ್ಲಿ ಬಾಬಾ ಎಲ್ಲಿ ಬಂದಿದ್ದಾರೆ? मधुबन में तो हो, लेकिन मधुबन में भी कहाँ बाप आए हैं? फुलवारी में बैठे हो या महफिल में? बाप दादा रूहानी रूहों को देख रहे हैं और साथ साथ हर एक फूल से निकले हुए रूह की खुशबुएं भी ले रहे हैं. बाबा ಹೇಳ್ತಾರೆ, ಎಲ್ಲಿ ಕೂತಿದ್ದೀರಾ ನೀವು? ಫುಲ್ವಾರಿ ಮೇ ಬೈಠೆ ಹೋ ಯಾ ಮೆಹಫಿಲ್ ಮೇ ಬೈಠೆ ಹೋ? ಫುಲ್ವಾರಿ ಅಂದರೆ ಗಾರ್ಡನ್ನಲ್ಲಿ ಕೂತಿದ್ದೀರೋ ಅಥವಾ ಮೆಹಫಿಲ್ನಲ್ಲಿ ಕೂತಿದ್ದೀರೋ? ಬಾಪ್ ದಾದಾ ಹೇಳ್ತಾರೆ, ರೂಹಾನಿ ರೂಹೋ, ಆತ್ಮಿಕ ಹೂಗಳನ್ನು ಬಾಬಾ ನೋಡ್ತಿದ್ದಾರೆ. ಜೊತೆಗೆ ಪ್ರತಿಯೊಂದು ಹೂವಿನಿಂದ ಖುಷ್ಬು ಏನು ಬರ್ತಿದೆಯಲ್ಲ ಅದನ್ನು ನೋಡ್ತಿದ್ದಾರೆ ಬಾಬಾ. रूह की खुशबुएं भी ले रहे हैं, जैसे वह लोग फूलों से ಎಸೆನ್ಸ್ ನಿಕಾಲ್ತೆ ಹೇ. ಹೊರಗಡೆ ಏನು ಮಾಡ್ತಾರೆ? ಎಸೆನ್ಸ್ ಅಂತ ರೆಡಿ ಮಾಡಿದಾರಲ್ಲ. ಈಗ ಎಲ್ಲ ಹೂವುಗಳ ಎಸೆನ್ಸ್ ಸಿಗ್ತದೆ ಈಗ ಅಂಗಡಿಗಳಲ್ಲಿ. ಅವ್ರೇನು ಮಾಡ್ತಾರೆ? ಹೂಗಳಿಂದ ಎಸೆನ್ಸ್ ತೆಗಿತಾರೆ, ಅಂದರೆ ವಾಸನೆ. उनको रूह कहते हैं, उनकी खुशबू बहुत अच्छी और मीठी होती है. ಆ ವಾಸನೆ ಬಹಳ ಚೆನ್ನಾಗಿರ್ತದೆ, ಮಧುರ ಆಗಿರ್ತದೆ. तो यहाँ मधुबन में रहते भी आज रूहानी दुनिया का सैर कर रहे हैं. ಬಾಬಾ ಮಧುಬನ್ನಲ್ಲಿ ಇದ್ರೂ ಕೂಡ ಏನು ಮಾಡ್ತಿರ್ತಾರೆ? ಎಲ್ಲ ಕಡೆ ಅಡ್ಡಾಡ್ತಿರ್ತಾರೆ. आप सभी को भी रूहानी रूप में रह करके हर कर्म करना है. ತಾವೆಲ್ಲರೂ ಆತ್ಮಿಕ ರೂಪದಲ್ಲಿ ಇದ್ದು ಏನು ಮಾಡಬೇಕು? ಕರ್ಮ ಮಾಡಬೇಕು. ತಬ್ ಸರ್ವಿಸ್ ಮೇ ವಾ ಕರ್ಮ ಮೇ ರೌನಕ್ ಆಯಿಗಿ. ಬಾಬಾ ರೌನಕ್ ಬಗ್ಗೆ ಹೇಳ್ತಾರೆ ಇವತ್ತು. ಏನು ಹೇಳ್ತಾರೆ ಬಾಬಾ? ಯಾವುದೇ ಒಂದು ಫಂಕ್ಷನ್ ಆಗಲಿ, ಕಾರ್ಯ ಆಗಲಿ, ಅದ್ರದ್ದು ರೌನಕ್ ಬರಬೇಕು ಅಂತಂದರೆ, ಅದರ ಹೊಳಪು ಬರಬೇಕು ಅಂತಂದರೆ ಏನಿರಬೇಕು? ಆತ್ಮ ಸಮಜ್ ಕಾರ್ಯಕರಣ, ರೂಹ ಕಿ ರೂಪ ಮೇ ರಹನ. ಆತ್ಮನ ರೂಪದಲ್ಲಿದ್ದು ಕರ್ಮ ಮಾಡಿದರೆ ರೌನಕ್ ಬರ್ತದೆ. ಅಭಿ ನವೀನತಾ ಚಾತೆ ಹೋನ? ಹೊಸತನ ಬೇಕು. ವಾ ಜೈಸೆ ಚಲ್ ರಹೆ ಹೇ ಉಸ್ಮೇ ಸಂತುಷ್ಟ ಹೋ? ಇರಲಿ ಬಿಡ್ರಿ, ಏನು ಹೆಂಗೆ ನಡೀತದ ಅಷ್ಟರಲ್ಲೇ ಸಂತುಷ್ಟ ಇದ್ದೀವೇನು? ನೈ ರೌನಕ್ ತಬ್ ಆಯೇಗಿ ಜಬ್ ಹರ್ ಕರ್ಮ ಮೇ, ಹರ್ ಸಂಕಲ್ಪ ಮೇ, ವಾಣಿ ಮೇ ರೂಹಾನಿಯತ್ ಹೋಗಿ. ಹೊಸ ರೌನಕ್ ಬರಬೇಕು ಅಂತಂದರೆ ನಾವೇನು ತಿಳ್ಕೊತೀವಿ? ಹೊಸದು ಮಾಡಬೇಕು ಅಂತ ಏನೇನೇನೋ ಪ್ಲ್ಯಾನ್ ಮಾಡ್ತಿರ್ತೀವಿ. ಆದರೆ ಬಾಬಾ ಹೇಳ್ತಾರೆ, ಹೊಸತನ ಬರಬೇಕು ಅಂತಂದರೆ ಇರ್ಬೇಕಂತಾರೆ ಬಾಬಾ?
ಆತ್ಮಿಕತೆ ಬೇಕು ಅಂತ ಹೇಳ್ತಾರೆ ಬಾಬಾ. ರೂಹಾನಿಯತ್ ಬೇಕು ಅಂತ ಹೇಳ್ತಾರೆ ಬಾಬಾ. ರೂಹಾನಿಯತ್ ಕೈಸೆ ಆएगी? ಸಂಕಲ್ಪ ಮೇ ವಾಣಿ ಮೇ ರೂಹಾನಿಯತ್ ಹೋಗಿ. ಬಾಬಾ ಹೇಳ್ತಾರೆ, ನೈ ರೌನಕ್ ತಬ್ ಆएगी ಜಬ್ ಕರ್ಮ ಮೇ ಹರ್ ಕರ್ಮ ಮೇ ಹರ್ ಸಂಕಲ್ಪ ಮೇ ವಾಣಿ ಮೇ ರೂಹಾನಿಯತ್ ಹೋಗಿ. ಹೊಸತನ ಬರಬೇಕು ಅಂತಂದರೆ ಪ್ರತಿಯೊಂದು ಕರ್ಮದಲ್ಲಿ, ಸಂಕಲ್ಪ, ವಾಣಿನಲ್ಲಿ ಏನಿರಬೇಕು? ಆತ್ಮಿಕ ರೂಪ ಇರಬೇಕು. रूहानियत कैसे आएगी? इसके लिए क्या करना है? जो रूहानियत सदा कायम रहे, क्या बदलना है? ಬಾಬಾ ಹೇಳ್ತಾರೆ, ರೂಹಾನಿಯತ್ ಹೆಂಗೆ ಬರಬೇಕು, ಅದಕ್ಕಾಗಿ ಏನು ಮಾಡಬೇಕು, ರೂಹಾನಿಯತ್ ಖಾಯಂ ಇರಬೇಕು ಅಂತಂದರೆ ಏನು ಬದಲಿ ಆಗಬೇಕು ಅಂತಾರೆ ಬಾಬಾ. ಹರೇಕ್ನೇ ಭಿನ್ನ ಭಿನ್ನ ಬಾತೆ ಸುನಾಯಿ. ಕೇಳಿದ ಕೂಡಲೇ ಬಾಬಾ ಕೇಳಿದರು, ರೂಹಾನಿಯತ್ ಬರಬೇಕು ಅಂದರೆ ಏನೇನು ಮಾಡಬೇಕು. ಅದಕ್ಕೆ ಪ್ರತಿಯೊಬ್ಬರು ತಮ್ಮ ತಮ್ಮ ಒಪಿನಿಯನನ್ನು ಹೇಳ್ತಾರೆ. ಯಹ ತೋ ಹೈ ಮುಖ್ಯ ಬಾತೆ ಜೋ ಸಭಿ ಕೋ ಪಕ್ಕಿ ಹಿ ಹೈ, ಪರಂತು ರೂಹಾನಿಯತ್ ನ ರಹನೆ ಕಾ ಕಾರಣ ಕ್ಯಾ ಹೈ. ಬಾಬಾ ಹೇಳ್ತಾರೆ, ಎಲ್ಲರೂ ಒಂದೊಂದು ಮಾತು ಹೇಳಿದರು, ರೂಹಾನಿಯತ್ ಇರಬೇಕು ಅಂತಂದರೆ ಅದಂತೂ ಇದೆ, ಆದರೆ ರೂಹಾನಿಯತ್ ನ ರಹನೆ ಕಾ ಕಾರಣ ಕ್ಯಾ ಹೈ. ರೂಹಾನಿಯತ್ ಅಂದರೆ ಆತ್ಮಿಕತೆ ಇಲ್ಲದರ ಕಾರಣ ಏನಾಗಿದೆ. ವಫಾದಾರ್ ಫರ್ಮಾನ್ದಾರ್ ಕ್ಯೋ ನಹಿ ಬನ್ ಪಾತೆ ಹೇ. ಪ್ರಾಮಾಣಿಕ ಆಗೋದಿಲ್ಲ, ಆಜ್ಞಾಕಾರಿ ಇರೋದಿಲ್ಲ, ಯಾಕೆ ಆಗ್ತಿಲ್ಲ? ಇಸ್ಕಿ ಬಾತ್ ಹೇ, ಇದರ ಮಾತೇನಾಗಿದೆ? ಸಂಬಂಧ ಕಿ ಕಮಿ ಹೇ. ಪರಮಾತ್ಮನ ಜೊತೆ ನಾವು ಸಂಬಂಧ ಜಾಸ್ತಿ ಇಟ್ಕೊಂಡಿಲ್ಲಂತ. ಯಾರ ಜೊತೆ ಸಂಬಂಧ ಇರ್ತದ ಅಂಥ ಸ್ಥಿತಿ ಇರ್ತದೆ ನಮ್ಗೆ. ಪರಮಾತ್ಮನ ಜೊತೆ ಜಾಸ್ತಿ ಸಂಬಂಧ ಇಟ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಅಲ್ಲಿ ಏನು ಬರ್ತದೆ? ರೂಹಾನಿಯತ್ ಬರ್ತದೆ. ರೂಹಾನಿಯತ್ ಬಂತಂದರೆ ರೌನಕ್ ಬಂದೇ ಬರ್ತದೆ. ಬಾಬಾ ಹೇಳ್ತಾರೆ, ಸಂಬಂಧ ಕಮಿ ಭೀ ಕ್ಯೂ ಪಡ್ತಿ ಹೈ ಮತ್. ಹೆಂಗೆ ಹೋಗ್ತಾರೋಣ, ಇದು ಗೆಹರಾಯಿ ಅಂತ ಹೇಳ್ತೀವಿ ನಾವು. ಧ್ಯಾನದ ಆಳಕ್ಕೆ ಹೋಗಬೇಕು. ಏನು ಹೇಳಿದ್ರು ಬಾಬಾ? ಫಸ್ಟಿಗೆ ಅನಾಸಕ್ತಿ ಇರಬೇಕು. ಅನಾಸಕ್ತಿ ಇರಬೇಕು ಅಂತಂದರೆ ತನ್ಮನ್ ಪರಮಾತ್ಮನಿಗೆ ಅಮಾನತ್ತಿರಬೇಕು. ತನ್ಮನ್ ಪರಮಾತ್ಮನಿಗೆ ನಾವು ಸಂಪೂರ್ಣವಾಗಿ ಸರೆಂಡರ್ ಆಗಿಲ್ಲ. ಅದಕ್ಕೆ ಕಾರಣ ಏನಂತ ಹೇಳಿದ್ರು ಬಾಬಾ? ಏನು ಹೇಳ್ತಾರೆ ಬಾಬಾ? ಕಾರಣ ರೂಹಾನಿಯತ್ತಿಲ್ಲ, ರೌನಕ್ಕಿಲ್ಲ. ರೂಹಾನಿಯತ್ ರೌನಕ್ಕಿಲ್ಲ ಅಂತಂದ್ರೇನು? ಬಾಬನ ಜೊತೆ ಸಂಬಂಧ ಏನದ? ಕಮ್ಮಿ ಅದ. ಬಾಬನ ಜೊತೆ ಸಂಬಂಧ ಕಮ್ಮಿ ಇರಲಿಕ್ಕೆ ಏನು ಕಾರಣ ಅಂತ ಹೇಳ್ತಾರೆ ಮತ್ತು ಬಾಬಾ. ಸಂಬಂಧ ಮೇ ಕಮಿ ಭೀ ಕ್ಯೂ ಪಡ್ತಿ ಹೈ. ನಿಶ್ಚಯ ಬುದ್ಧಿ ಕಾ ತಿಲಕ್ ತೋ ಸಭಿ ಕೋ ಲಗಾ ಹುವಾ ಹೈ ನಾ. ನಿಶ್ಚಯ ಬುದ್ಧಿ ಭವ ಅಂಥೇಳಿ ಬಾಬಾ ಏನು ಮಾಡಿದ್ದಾರೆ? ತಿಲಕ್ ಹಚ್ಚಿದಾರಲ್ಲ. ಯಹ ಪ್ರಶ್ನೆ ಹೇ ಕಿ ರೂಹಾನಿಯತ್ ಸದಾ ಕಾಯಂ ಕ್ಯೋ ನಹಿ रहती है. ಈಗೊಂದು ಪ್ರಶ್ನೆ ಹುಟ್ಕೊಂಡಿದೆ. ಏನು ಪ್ರಶ್ನೆ ಹುಟ್ಕೊಂಡಿದೆ? ಆತ್ಮಿಕತೆಯಲ್ಲಿ ಕಮ್ಮಿತನ ಇದೆ ಯಾಕೆ? ರೂಹಾನಿಯತ್ ಕಾಯಂ ನ ರಹನೆ ಕಾ ಕಾರಣ ಯಹ ಹೇ. ಆತ್ಮಿಕತೆಯು ಖಾಯಂ ಇರದರ ಕಾರಣ ಇದಾಗಿದೆ. ಕಿ ಏನಂತಂದರೆ अपने को और दूसरों को जिनके सर्विस के लिए हम निमित्त हूँ. अपने को और दूसरों को, ಬೇರೆಯವ್ರಿಗಾಗಿ ಮತ್ತು ನನಗಾಗಿ ಏನು ಸರ್ವಿಸ್ ಮಾಡ್ತಿದ್ದೀವಲ್ಲ, ಆ ಸರ್ವೀಸಿಗೆ ನಾನು ನಿಮಿತ್ತ ಆಗಿದ್ದೀನಿ. उन्हों को बाप दादा की अमानत समझकर चलना. ನಾವೇನು ಮಾಡಬೇಕೀಗ? ನಾನು ಪರಮಾತ್ಮನ ಅಮಾನತ್, ಅವರು ಪರಮಾತ್ಮನ ಅಮಾನತ್, ಈ ಥರ ತಿಳ್ಕೊಂಡು ನಡಿಬೇಕು ಅಂತಾರೆ ಬಾಬಾ. जितना अपने को और दूसरों को अमानत समझेंगे तो रूहानियत आएगी. ನಾವೆಲ್ಲರೂ ಪರಮಾತ್ಮನ ಅಮಾನತ್ಗಳಿದ್ದೀವಿ ಅಂತಂದಾಗ ಆವಾಗೇನು ಬರ್ತದೆ? ಆತ್ಮಿಕತೆ. ಅಮಾನತ್ ನ ಸಮझने से कुछ कमी पड़ जाती है. ಇದು ನಮ್ಗೆ ಅರ್ಥ ಆಗ್ತಿಲ್ಲ. ಏನು? ನಾನು ಅವನವನು, ನಾನಾತ್ಮ ಯಾರವನು?
ಪರಮಾತ್ಮನವನು. ಇದು ಗೊತ್ತಾಗದ ಕಾರಣ ನಮ್ಮಲ್ಲಿ ಏನು ಬರ್ತಿಲ್ಲ, ಆತ್ಮೀಯತೆ ಬರ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. मन के संकल्प जो करते हैं वह भी ऐसे समझ करके करे कि यह मन भी एक अमानत है. ಸಂಪೂರ್ಣ ಸಮರ್ಪಣ ಅಂತ ಮಾತಾಡ್ತೀವಿ ನಾವು. ಸಂಪೂರ್ಣ ಸಮರ್ಪಣ, ತನ್ ಮನ್ ಧನ್ ಸಮರ್ಪಣ ಅಂತ ಹೇಳ್ತೀವಿ. ಅವನ ಅಮಾನತ್ ಅಂತ ಹೇಳ್ತೀವಿ. ಮನಸ್ಸು ಕೂಡ ಅವನ ಅಮಾನತ್ ಅಂದಾಗ ಮನಸ್ಸಲ್ಲಿ ಯಾರಿರಬೇಕು? ಬಾಬಾ ಹೇಳ್ತಾರೆ, ಮನಸ್ಸು ಪರಮಾತ್ಮನ ಅಮಾನತ್ ಅಂದಾಗ ಮನಸ್ಸಲ್ಲಿ ಏನೇನು ಯೋಚನೆಗಳು ಬರಬೇಕು? ಆಗ್ತೈತೆ ಹಂಗೆ ಪರಮಾತ್ಮ ಏನೇನು ಹೇಳ್ತಿದಾರಲ್ಲ ಅದರ ಪಾಯಿಂಟ್ಸೇ ಬರ್ಬೇಕು ನಮಗೆ. ಅದರ ಅರ್ಥ ಏನು? ಯಾವಾಗಲೂ ಬಿಂದೀಸರು ಪರಮಾತ್ಮನೇ ನಮ್ಮ ತಲೆಗಿರುವುದು ಅಂದ್ರೆ ಅಷ್ಟು ಸುಲಭದಲ್ಲ ಅದು. ಅಟ್ಲೀಸ್ಟ್ ಏನು ಮಾಡಬೇಕು? ಮುರಳಿ ಆಗೋಣ. ನಾನ್ಯಾರು, ನಾನು ಎಲ್ಲಿಂದ ಬಂದೆ, ನನ್ನವನು ಯಾರು, ಇವರೆಲ್ಲ ಯಾರು, ಈಗೆಲ್ಲ ಸಂಬಂಧಿಗಳು ನೆನಪಾಗ್ತಾರಂತ ತಿಳ್ಕೊಂಡು ನೆನಪಾಗಲಿ. ಈಗ ಅವ್ರನ್ನೆಲ್ಲ ನೆನಪು ಮಾಡೋದು ಬಿಡೋದಾಗಲ್ಲ. ಅದನ್ನು ಏನು ಮಾಡೋದು? ಚೇಂಜ್ ಮಾಡಬೇಕಷ್ಟೇ. ಈಗ ನನ್ನ ಸಂಬಂಧಿಕರು ಯಾರು ನೆನಪಾದ ಕೂಡಲೇ ಏನು ಮಾಡಬೇಕು? ಫಟ್ ಅಂತ ಇದು ಪರಮಾತ್ಮನ ಅಮಾನತ್, ಇದು ಶ್ರೇಷ್ಠ ಆಗಲಿ, ಇದು ಬಾಬಾನ ಕಡೆ ಬರಲಿ, ಇದು ಜ್ಞಾನ ತಗೊಳ್ಳಿ. ಎಲ್ಲಿ ಹೋದ್ವಿ ಮತ್ತೀಗ ನಾವು? ಯಾರ ಸಂಬಂಧದಲ್ಲಿ ಬಂದ್ವಿ? ಬಾಬಾನ ಸಂಬಂಧದಲ್ಲಿ ಬಂದ್ವಿ, ಆತ್ಮಿಕ ಸಂಬಂಧದಲ್ಲಿ ಬಂದ್ವಿ. ರುಹಾನಿಯತ್ ಆಯ್ತಲ್ಲ ಇದು. ಈ ಥರ ಮಾಡ್ರಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಇಸ್ ಅಮಾನತ್ ಮೇ ಖಯಾನತ್ ನಹಿ ಡಾಲಿ ಹೈ. ಇದು ಅಮಾನತ್. ಈ ಅಮಾನತ್ನಲ್ಲಿ ಖಯಾನತ್ ಬರುವ. ಖಯಾನತ್ ಅಂದ್ರೇನು? ಇದರಲ್ಲಿ ಅಪ್ರಾಮಾಣಿಕತೆ ಇರಬಾರ್ದು ಅಂತಾರೆ ಬಾಬಾ. ಒಂದು ಸಲ ನಾನು ಪರಮಾತ್ಮನ ಅಮಾನತ್ ಅಂದೆ, ಅಲ್ಲಿ ಏನಿರಬೇಕು? ಪರಮಾತ್ಮನ ಜ್ಞಾನ, ಪರಮಾತ್ಮನ ಬುದ್ಧಿ, ಆತನ ನೆನಪು, ಆತನ ಸಂಬಂಧ ಇದೇ ಇರಬೇಕು. ಅಲ್ಲಿ ಮತ್ತೆ ಬೇರೆ ಏನೂ ಬರಂಗಿಲ್ಲ. ಅದಕ್ಕೇನಂತಾರೆ? ಖಯಾನತ್ ಬರಬಾರ್ದು. दूसरे शब्दों में आप औरों को ट्रस्टी कहकर समझाते हो ना. ಇನ್ನು ಬೇರೆ ಶಬ್ದದಲ್ಲಿ ಹೇಳಬೇಕು ಅಂತಂದರೆ ನಾವೇನಾಗಿದ್ದೀವಿ? ನಿಮಿತ್ತ ಆಗಿದ್ದೀವಿ, ಟ್ರಸ್ಟಿ ಆಗಿದ್ದೀವಿ. उन्हों को ट्रस्टी कहते हो लेकिन अपने मन और तन को और जो कुछ भी निमित्त रूप में मिला है, चाहे जिज्ञासु है, सेंटर है व स्कूल कोई भी वस्तु है, लेकिन अमानत मात्र है. ತಿಳ್ಕೋಬೇಕಾದ್ರೆ ನಂತರ ಉನ್ಹೋಂಕೋ ಟ್ರಸ್ಟಿ ಕೇತೆ ಹೋ. ಯಾರಿಗೂ ಇವರು ಟ್ರಸ್ಟಿ, ನಾನು ಟ್ರಸ್ಟಿ ಅಂತ ಅಂದ್ಕೊಂಡಿರ್ತೀನೋ, ಆದರೆ ಅಪನೇ ಮನ್ನವ್ರ ತನ್ಕೋ, ನಿಮ್ಮ ಮನಸ್ಸು ದೇಹ ಯಾರ್ದು ಅಮಾನತ್ತದು? ಬಾಬಂದದು. ಅವ್ರ ಜೋ ಕುಚ್ ಭಿ ನಿಮಿತ್ತ ರೂಪ ಮೇ ಮಿಲಾ ಹೇ. ನಿಮಗೇನೇನು ಸಿಗ್ತದೋ ಈಗ ಜೀವನದಲ್ಲಿ ನಿಮಗೆಲ್ಲ ಏನೇನು ಸಿಗ್ತಾ ಇರ್ತದೆ. ಚಾಹೆ ಜಿಜ್ಞಾಸು ಹೇ, ಯಾರೋ ಬಂದು ನಿಮಗೆ ಜ್ಞಾನ ಕೇಳ್ತಿರ್ತಾರೆ. ಸೆಂಟ್ರ್ ಹೇ, ನಿಮ್ಗೆ ಸೆಂಟ್ರ್ ಸಿಕ್ಕಿದೆ, ಒಂದು ಸೆಂಟ್ರ್ ಸಂಭಾಲನೆ ಮಾಡ್ರಿ ಅಂತ ನಿಮಗೆ ಸಿಕ್ಕಿದೆ ಅಲ್ಲ. ಅಥವಾ ಸ್ಕೂಲ್ ಇದೆ, ವಸ್ತು ಇದ್ದಾವೆ, ಏನೇನಿದಾವೆ ಅವೆಲ್ಲ ಏನವು? ಅಮಾನತ್ ಮಾತ್ರ ಹೇ. ಯಾರ್ದವೆಲ್ಲ? ಅವು ಯಾವು ನನ್ನು ಅಮಾನತ್ ಸಮझने से इतना ही अनासक्त होंगे. ಯಾವಾಗ ಅವು ಅಮಾನತ್ ಅಂತ ತಿಳ್ಕೊತೀರೋ ನಿಮ್ಮಲ್ಲಿ ಅದ್ರ ಮೇಲೆ ಏನು ಬರ್ತದೆ? ಅನಾಸಕ್ತ ಭಾವ ಬರ್ತದೆ. ಬುದ್ಧಿ ನಹಿ ಜಾಯೇಗಿ, ಅಲ್ಲಿ ನೀವು ಬುದ್ಧಿ ಸಿಕ್ಕಾಕ್ಸಂಗಿಲ್ಲ ಅಂತಾರೆ ಬಾಬಾ. ಅನಾಸಕ್ತ ಹೋನೆ ಸೆ ಹಿ ರುಹಾನಿಯತ್ ಆವೇಗಿ. ಅನಾಸಕ್ತಿ ಇದ್ರಷ್ಟೇ ಆತ್ಮಿಕತೆ ಬರ್ತದೆ. ಇತನೆ ತಕ್ अपने को क्षमा पर मिटाना है. मिटाना तो है लेकिन कहाँ तक? यह मेरे संस्कार है, यह मेरे संस्कार ಶಬ್ದ भी ಮಿಟ್ ಜಾಯೆ. ಅದಕ್ಕೆ ಬಾಬಾ ಏನು ಹೇಳ್ತಾರೆ? ಇದೆಲ್ಲ ಹೋಗ್ಬಿಡ್ಬೇಕು, ಮಿಟಾನ ತೆಗೆದುಬಿಡ್ಬೇಕು. ಏನೇನು ತೆಗಿಬೇಕು? ನಂದು, ಇದು ನನ್ನ ಸಂಸ್ಕಾರ. ನೋಡ್ರಿ, ಕೆಟ್ಟ ಸಂಸ್ಕಾರನೂ ನಂದಲ್ಲ, ಒಳ್ಳೆಯ ಸಂಸ್ಕಾರನೂ ನಂದಲ್ಲ. ಇಲ್ಲಿ ತನಕ ತಗೊಂಡು ಬಂದರು ಬಾಬಾ. ಕೆಟ್ಟ ಸಂಸ್ಕಾರಗಳು ಯಾರು? ರಾವಣನು. ಒಳ್ಳೆಯ ಸಂಸ್ಕಾರಗಳು ಯಾರು? ರಾಮಂದು. ನಂದೇನದೆ ಇಲ್ಲೇ ಅಂತ ಹೇಳ್ತಾರೆ ಬಾಬಾ. ಮಿಟಾನಾ ತೋ ಹೇ ಲೇಕಿನ್ ಕಹಾ ತಕ್.
ತೆಗಿಬೇಕು. ಎಷ್ಟು? ಯಹ ಮೇರೆ ಸಂಸ್ಕಾರ ಹೇ, ಯಹ ಮೇರೆ ಸಂಸ್ಕಾರ ಶಬ್ದ ಭೀ ಮಿಟ್ ಜಾಯೆ. ಈ ಶಬ್ದನೇ ಮೇರಾ ಅನ್ನೋ ಶಬ್ದನೇ ಏನು ಮಾಡಬೇಕು? ತೆಗಿಬೇಕು. ಮೇರಾ ಅನ್ನೋದರಲ್ಲಿ ಏನು ಬರಬೇಕಲ್ಲಿ? ತೇರಾ ಅಂತ ಬರಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಮೇರೆ ಸಂಸ್ಕಾರ ಫಿರ್ ಕಹಾ ಸೆ ಆಯೆ? ನನ್ನ ಸಂಸ್ಕಾರ ಅಂತ ಹೇಳ್ತೀರಲ್ಲ, ಎಲ್ಲಿಂದ ಬಂದು? ಮೇರೆ ಸಂಸ್ಕಾರೋಂ ಕೆ ಕಾರಣ ಹಿ ಯಹ ಬಾತೆ ಹೋತಿ ಹೈ. ನನ್ನ ಈ ಸಂಸ್ಕಾರಗಳಿಂದನೇ ಇದೆಲ್ಲ ಆಗ್ತದೆ. ಇತನೆ ತಕ್ ಮಿಟ್ನಾ ಹೈ ಜೋ ಕಿ ನೇಚರ್ ಭೀ ಬದಲ್ ಜಾಯ್. ಹೆಂಗೆ ತೆಗಿಬೇಕು ಅಂತಂದರೆ ನನ್ನ ಸ್ವಭಾವನೇ ಏನಾಗಬೇಕು? ಬದಲಿ ಆಗಬೇಕು. जब हर एक की नेचर बदले तब आप लोगों के ಅವ್ಯಕ್ತಿ ಫೀಚರ್ಸ್ ಬನೆಂಗೆ. ಯಾವಾಗ ಈ ಸಂಸ್ಕಾರ ಹೋಗ್ತದೆ, ಯಾವ ಸಂಸ್ಕಾರ? ನಾನು ಅನ್ನೋ ಸಂಸ್ಕಾರ ಹೋಗ್ತದೆ, ನಿಮ್ಮ ಸ್ವಭಾವ ಬದಲಿ ಆಗ್ತದೋ ಆವಾಗೇನಾಗ್ತದೆ? ನಿಮ್ಮಲ್ಲಿ ಅವ್ಯಕ್ತದ ಲಕ್ಷಣಗಳು ಬರೋಕ್ಕೆ ಶುರು ಆಗ್ತದೆ. ಅಂದರೆ ಆತ್ಮಿಕ ಲಕ್ಷಣಗಳು. ಸಂಗಮ ಯುಗ ಕಿ ಸಂಪೂರ್ಣ ಸ್ಟೇಜ್ ಕಿ ಫೀಚರ್ಸ್ ಕ್ಯಾ ಹೇ? ಸಂಗಮ ಯುಗದ ಸಂಪೂರ್ಣ ಸ್ಥಿತಿಯ ಲಕ್ಷಣಗಳು ಏನು? ಫರಿಸ್ತೆ ಮೇ ಕ್ಯಾ ವಿಶೇಷತಾ ಹೋತಿ ಹೈ? ಫರಿಸ್ತಿನಲ್ಲಿ ಏನು ವಿಶೇಷತೆ ಇರ್ತದೆ? ಫರಿಸ್ತೆನಲ್ಲಿ ಏನು ವಿಶೇಷತೆ ಇರ್ತದೆ ಅಂತ ಕೇಳ್ತಾರೆ ಬಾಬಾ. ಏಕ್ ತೋ ಬಿಲ್ಕುಲ್ ಹಲ್ಕಾಪನ್ ಹೋತಾ ಹೈ. ಫರಿಸ್ತೆದ ವಿಶೇಷತೆ ಏನು? ಹಗುರತೆಯ ಅನುಭವ ಇರ್ತದೆ. हल्कापन होने के कारण जैसी भी परिस्थिति हो वैसी अपनी स्थिति बना सकेंगे. ಎಷ್ಟು ಹಗುರತೆ ಇರ್ತದೋ, ಹಗುರತೆ ಇದ್ದಾಗ ಏನೇ ಪರಿಸ್ಥಿತಿ ಬಂದರೂ ನೀವೇನು ಮಾಡ್ತೀರಾ? ಆ ಸ್ಥಿತಿ ಚೇಂಜ್ ಆಗಿಬಿಡ್ತೀರಿ ಅಂತ ಹೇಳ್ತಾರೆ ಬಾಬಾ. जो भारे होते हैं वह कैसी भी परिस्थिति में अपने को सेट नहीं कर सकेंगे. ಯಾವುದೇ ಒಂದು ವಸ್ತು ಹಗುರಿತ್ತು ಅಂದರೆ ಅದನ್ನು ಹೆಂಗೆ ಬೇಕಾದಂಗೆ ನಾವು ಮೋಲ್ಡ್ ಮಾಡ್ಬೋದು. ಗಟ್ಟಿ ಇತ್ತು ಅಂದರೆ, ಆ ವಸ್ತು ಕಠಿಣ ಇತ್ತು ಅಂದರೆ ಅದು ಏನು ಮಾಡಿದ್ರು ಅದು ಹೆಂಗಿರ್ತದೋ ಹಾಗೆ ಇರ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಭಾರೀಪನ್ ಇದ್ರಿ ಅಂದರೆ, ನಿಮ್ಮ ಸ್ವಭಾವಗಳಲ್ಲಿ ಕಠಿಣತೆ ಇತ್ತು ಅಂತಂದರೆ ಬಾಬಾ ಹೇಳ್ತಾರೆ ಪರಿಸ್ಥಿತಿ ಬಂದಾಗ ನಿಮಗೆ ಚೇಂಜ್ ಆಗೋಕ್ಕಾಗೋದಿಲ್ಲ. तो फरिश्तेपन की मुख्य विशेषता हुई कि वह सभी बातों में हल्के होंगे. ಫರಿಸ್ತೆ ಅದರ ವಿಶೇಷತೆ ಏನಾಗಿದೆ? ಏನೇ ಬಂದರೂ ಅವ್ರು ಏನಾಗಿರ್ತಾರೆ? ಈಸಿ ಗೋಯಿಂಗ್ ಅಂತ ಹೇಳ್ತೀವಲ್ಲ ನಾವು, ಈಸಿಯಾಗಿ ಇರ್ತಾರೆ. ಸಂಕಲ್ಪೋ ಮೇ ಭೀ ಹಲ್ಕೆ, ವಾಣಿ ಮೇ ಭೀ ಹಲ್ಕೆ, और कर्म करने में भी हल्के, और संबंध में भी हल्के रहेंगे. कंप्लीट हल्का 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 हल्का. ಫರಿಸ್ತಾ ಅರ್ಥಾತ್ ಹಲ್ಕಾ ಅಂತ ಹೇಳ್ತಾರೆ, ಎಲ್ಲ ರೀತಿಯಿಂದ ಹಗುರಾಗೋದು. ಇನ್ ಚಾರ್ ಬಾತೋ ಮೇ ಹಲ್ಕಾಪನ್ ಹೇ ತೋ ಫರಿಸ್ತೆ ಕಿ ಅವಸ್ಥಾ ಹೇ. 4 ಮಾತುಗಳಲ್ಲಿ ಹಗುರಾಗಿರಬೇಕು. ಒಂದು ಸಂಕಲ್ಪ, ವಾಣಿ, ಕರ್ಮ, ಸಂಬಂಧ. 4 ಮಾತುಗಳಲ್ಲಿ ಏನಿರಬೇಕು? ಹಗುರತೆ ಇರುವುದಂದ್ರೆ ಏನು ಅದು ಗೊತ್ತಾಗಬೇಕಲ್ಲ ಮೊದಲು. ಬರೀ ಹಗುರಿರು ಅಂದರೆ ಸಂಕಲ್ಪಗಳೇನಿರಬೇಕು? ಶುದ್ಧ ಇರಬೇಕು, ಕಂಪ್ಲೀಟ್ ಶುದ್ಧ ಸರಳ. ಮಾತು ಮಧುರತೆ, ಏಕ್ದಮ್ ಸರಳ. ಸಂಕಲ್ಪ ಸರಳ ಇತ್ತು ಅಂದರೆ ಮುಂದಿನ ಎಲ್ಲ ತಾನೇ ಸರಳ. ಮುಖ್ಯ ಇಲ್ಲದ ಸಂಕಲ್ಪ. ಸಂಕಲ್ಪ ಹಗರಿತ್ತು ಅಂದರೆ ವಾಣಿ ಹಗರಾಗ್ತದೆ, ವಾಣಿ ಹಗರಿತ್ತು ಅಂದರೆ ಕರ್ಮ ಹಗರಾಗ್ತದೆ. ಅವು 3 ಹಗರಾದು ಅಂದರೆ ಎಲ್ಲರ ಜೊತೆ ಸಂಬಂಧನೂ ಕೂಡ ಹೆಂಗಿರ್ತದೆ? ಹಗರಾಗಿರ್ತದೆ. ಈ 4 ಮಾತುಗಳಲ್ಲಿ ಹಲ್ಕಾಪನಿದ್ರೆ ನಿಮಗೇನು ಹೇಳ್ತಾರೆ? ಫರಿಸ್ತೆ ಅವಸ್ಥಾ ಅಂತ ಹೇಳ್ತಾರೆ. ಜಬ್ ದೇಖ್ನಾ ಹೇ ಕಹಾ ತಕ್ ಇನ್ 4 ಬಾತೋ ಮೇ ಹಲ್ಕಾಪನ್ ಹೇ. ನೋಡ್ಕೊಳ್ರಿ, ಈ 4 ಮಾತುಗಳಲ್ಲಿ ನೀವೆಷ್ಟು ಹಗುರಾಗಿದ್ದೀರಾ? जो हल्के होंगे वे 1 सेकंड में कोई भी आत्मा के संस्कारों को परख सकेंगे. ಮತ್ತು ನೆಕ್ಸ್ಟ್ ಹೇಳ್ತಾರೆ, ಇವು 4 ಹಗುರಿದ್ವಿ ಅಂತಂದರೆ ಯಾವ ಆತ್ಮ ಹೆಂಗಿದೆ ಅಂತ ನಮಗೆ ಪರಖ ಮಾಡೋಕ್ಕೆ ಸಾಧ್ಯ ಆಗ್ತದೆ. और जो भी परिस्थिति सामने आएगी उनको 1 सेकंड में निर्णय कर सकेंगे. ಎಂಥದೇ ಪರಿಸ್ಥಿತಿ ಬರಲಿ, ಈ 4 ಮಾತುಗಳಲ್ಲಿ ನಾವು ಹಲ್ಕ ಆಗಿದ್ದರೆ ನಮಗೆ ಬೇಗನೆ ನಿರ್ಣಯ ತಗೊಳ್ತಕ್ಕಂಥ ಶಕ್ತಿ ಬರ್ತದೆ.
यह है फरिश्तेपन की परख। जब यह सभी गुण हर कर्म में प्रत्यक्ष दिखाई दे तो समझना अब संपूर्ण स्टेज नजदीक है. ಬಾಬಾ ಹೇಳ್ತಾರೆ, ಯಾವಾಗ ಈ ಗುಣಗಳಲ್ಲಿ, ಯಾವ ಗುಣಗಳು, 4 ಇದಾವಲ್ಲ, ಅವೆಲ್ಲ ಕರ್ಮದಲ್ಲಿ ಪ್ರತ್ಯಕ್ಷ ಕಾಣಿಸ್ಕೊಳ್ತಿದ್ರೆ ಹೇಳ್ಬೋದು ಇವರು ಸಂಪೂರ್ಣ ಸ್ಥಿತಿಗೆ ಸಮೀಪಿದ್ದಾರೆ. साकार रूप की संपूर्ण स्टेज किन बातों में नजर आती थी? ಸಾಕಾರ ರೂಪದಲ್ಲಿ ಸಂಪೂರ್ಣ ಸ್ಥಿತಿಯ ಯಾವ ಮಾತುಗಳಲ್ಲಿ ಕಾಣಿಸ್ತಿತ್ತು? ಮುಖ್ಯ ಬಾತ್ ತೋ ಅಪನೆ ಸಂಪೂರ್ಣ ಸ್ಟೇಜ್ ಕಿ ಆಪೇ ಹಿ ಪರಖ್ ಕರ್ನಿ ಹೇ. ನಮ್ಮ ಸ್ಟೇಜ್ ಏನಿದೆ, ನಮ್ಮ ಸ್ಥಿತಿ ಹೆಂಗಿದೆ ಅನ್ನೋದನ್ನು ನಾವೇ ಏನು ಮಾಡಬೇಕು, ಚೆಕ್ ಮಾಡ್ಕೋಬೇಕು. ಹೆಂಗೆ? ಇನ್ 4 ಬಾತೋಸೆ. ನನ್ನ ಸಂಕಲ್ಪಗಳು ಹಗುರಿದಾವೇನು, ನನ್ನ ಮನಸ್ಸು ಹಗುರದೇನು, ನನ್ನ ಬುದ್ಧಿ ಹಗುರದೇನು, ನನ್ನ ಮಾತಿನಲ್ಲೂ ಹಗುರತೆ ಅದೇನು, ಇದು ಚೆಕ್ ಮಾಡ್ಕೊಳ್ಳಿ. ಇಸ್ ಗ್ರೂಪ್ ಕಾ ಮುಖ್ಯ ಗುಣ ಕೌನ್ಸಾ ಹೇ? ಈಗೇನು ಬಂದಿದ್ದಾರಲ್ಲ ಅಲ್ಲಿ ಮಿಲನ್ನಲ್ಲಿ, ಆ ಗ್ರೂಪದ ಗುಣ ಏನು? ವಹ ಗ್ರೂಪ್ ಥಾ ಯಜ್ಞ ಸ್ನೇಹಿ. ನೋಡ್ರಿ ಬಾ, ಯಜ್ಞ ಸ್ನೇಹಿ ಅಂದರೆ ಈ ಬಾಬಾನ ಮನೆಗೆ ಬಹಳ ಸ್ನೇಹಿ ಇರಬೇಕು ನಾವು. ಪ್ರತಿಯೊಂದು ಯಜ್ಞ, ಸೇವಾ, ಮುರಳಿ, ಯೋಗ ಎಲ್ಲ ಯಜ್ಞನೇ ಇದು. ಈ ಯಜ್ಞಕ್ಕೆ ನಾವೇನಿರಬೇಕು? ಸ್ನೇಹಿ. ಎಲ್ಲರೂ ಸ್ನೇಹದ ಮೇಲೆ ನಿಂತದಲ್ಲ. ಬಾಬಾ ಹೇಳ್ತಾರೆ, ಅವ್ರ ಯಹ ಗ್ರೂಪ್ ಹೇ ಯಜ್ಞ ಸಹಯೋಗಿ. ಒಂದು ಯಜ್ಞ ಸ್ನೇಹಿ, ಯಜ್ಞ ಸಹಯೋಗಿ. ಯಹ ಸಹಯೋಗಿ ಮೇ ತೋ ಸಭಿ ಪಾಸ್ ಹೈ. ಸಹಯೋಗ ಎಲ್ಲರೂ ಕೊಡ್ತೀವಿ, ಅದರಲ್ಲಿ ಎಲ್ಲರೂ ಏನಿದ್ದೀರಾ? ಪಾಸ್ ಇದ್ದೀರಾ. ಬಾಕಿ ಕ್ಯಾ ಕರ್ನಾ ಹೇ? ಮತ್ತೇನು ಮಾಡಬೇಕು? ऐसी भी स्थिति होगी जो किसके मन में जो संकल्प उठेगा वह आपके पास पहले ही पहुंच जाएगा. ಪಾಪ ಹೇಳ್ತಾರೆ, ಐಸಿ ಸ್ಥಿತಿ ಹೋಗಿ, ಈ ಥರ ಸ್ಥಿತಿ ಆಗ್ತದೆ. ಕಿಸ್ಕೆ ಮನ್ಮೆ, ಯಾರ ಮನಸ್ಸಿನಲ್ಲಿ ಏನು ಸಂಕಲ್ಪಗಳು ಬರ್ತಾವೋ ಅದನ್ನು ಬಂದು ಫಸ್ಟ್ ನಿಮಗೆ ಹೇಳ್ತಾರೆ. ಆಪ್ಕೆ ಪಾಸ್ ಪೆಹಲೆ ಹಿ ಪಹುಂಚ್ ಜಾಯೇಗಾ, ನಿಮ್ಮ ಹತ್ರನೇ ಬರ್ತಾರೆ. ಬೋಲ್ನೆ ಸುನನೆ ಕಿ ಅವಶ್ಯಕತಾ ನಹಿ ಹೈ, ಹೇಳೋದು ಕೇಳೋದು ಅವಶ್ಯಕತೆನೇ ಇಲ್ಲ. ಲೇಕಿನ್ ಯಹ ತಬ್ ಹೋಗಾ ಜಬ್ ಔರೋं के संकल्पों को रीड करने के लिए अपने संकल्पों के ऊपर कुल ब्रेक होगी. ಬ್ರೇಕ್ ಪವರ್ಫುಲ್ ಹೋ. ಬಾಬಾ ಹೇಳ್ತಾರೆ, ಆದರೆ ಅದು ಯಾವಾಗ ಸಾಧ್ಯ ಅಂತಂದರೆ ಔರೋं की ಸಂಕಲ್ಪೋं को ರೀಡ್ करने के लिए, ಬೇರೆಯವರ ಸಂಕಲ್ಪಗಳನ್ನು ನಾವು ತಿಳ್ಕೋಬೇಕು ಅಂತಂದರೆ ಅಪನೇ ಸಂಕಲ್ಪೋं के ऊपर, ಮೊದಲು ನಮ್ಮ ಸಂಕಲ್ಪಗಳ ಮೇಲೆ ಏನು ಮಾಡಬೇಕು? ಬ್ರೇಕ್ ಹಾಕಬೇಕು ಅಂತಾರೆ ಬಾಬಾ. ಹೆಂಗೆ ಹಾಕಬೇಕು ಬ್ರೇಕ್? ಪವರ್ಫುಲ್ ಇರಬೇಕು ಅಂತ ಹೇಳ್ತಾರೆ ಬಾಬಾ. अगर अपने संकल्पों को समेट न सकेंगे तो दूसरों के संकल्पों को समझ नहीं सकेंगे. ನಮ್ಮ ಸಂಕಲ್ಪಗಳನ್ನು ಎಲ್ಲ ಏನು ಮಾಡಬೇಕು? ಸಮೇಟ್ ಮಾಡಬೇಕು. ಎಲ್ಲ ಒತ್ತಟ್ಟಿಗೆ ಏನು ಮಾಡಬೇಕು? ಕಟ್ಟಿಡಬೇಕು. ಅವನು ಸಮೇಟ್ನ ಅಂತಂದರೆ ಆವಾಗ ಬೇರೆಯವರ ಸಂಕಲ್ಪಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. इसलिए सुनाया था कि संकल्पों का बिस्तर बंद करते चलो. ಹೇಳ್ತಾರೆ, ಸಂಕಲ್ಪಗಳ ಹಾಸಿಗೆ ಏನು ಮಾಡಬೇಕಂತೆ ಅದು ಹೇಳಿದಲ್ಲ, ಗಂಟು ಕಟ್ಟಿಡಬೇಕು ಅಂತ. ಹಾಗೆ जितनी संकल्पों को समेटने की शक्ति होगी उतना औरों की संकल्पों को समझने की भी शक्ति होगी. ಎಷ್ಟೆಷ್ಟೋ ನಮ್ಮ ಸಂಕಲ್ಪಗಳನ್ನು ಸಮೇಟ್ ಮಾಡೋದಂದ್ರೇನು? ಕಮ್ಮಿ ಮಾಡಬೇಕು. ವ್ಯರ್ಥ ಸಂಕಲ್ಪಗಳನ್ನು, ಸಾಧಾರಣ ಸಂಕಲ್ಪಗಳನ್ನು ಕಡಿಮೆ ಮಾಡ್ತಾ 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 ಹೋದ ಹಾಗೆ ಬೇರೆಯವರ ಸಂಕಲ್ಪಗಳು ಏನು ಅಂತ ನಮಗೆ ಗೊತ್ತಾಗ್ತದೆ. अपने संकल्पों के विस्तार में जाने के कारण अपने को ही नहीं समझ सकते हो. ನಮ್ಮಲ್ಲೇ ಹುಯಿ ಅಂತ ಸಂಕಲ್ಪಗಳು ಇದ್ದು ಅಂತಂದರೆ ಮೊದಲು ನಾವೇನಂತ ನಮಗೆ ಗೊತ್ತಾಗಂಗಿಲ್ಲ. ಮೊದಲು ನಾವೇನು ಅಂತ ನಾವು ತಿಳ್ಕೊಬೇಕಲ್ಲ, ಅದು ಗೊತ್ತಾಗಂಗಿಲ್ಲ. दूसरों को क्या समझेंगे, ಬೇರೆಯವ್ರಿಗೆ ಏನು ಹೇಳೋಕ್ಕಾಗತ್ತೆ? इसलिए यह भी स्टेज नंबरवार पुरुषार्थ अनुसार आती रहेगी.
यह भी स्टेज ಈ ಸ್ಥಿತಿನೂ नंबरवार पुरुषार्थ अनुसार आती रहेगी. यह भी संपूर्ण स्टेज की परख है. ನಮ್ಮ ಸಂಪೂರ್ಣ ಸ್ಟೇಜ್ ಸ್ಥಿತಿಯನ್ನು ಚೆಕ್ ಮಾಡ್ಕೋತಿರ್ಬೇಕು. ಸಂಪೂರ್ಣ ಆಗಲಿಕ್ಕೆ ಎಲ್ಲಿದ್ದೀವಿ ನಾವು? 1% ಅದೀವೋ, 2% ಅದೀವೋ, ಇನ್ನು ಭಾಳ ದೂರ ಇದೀವೋ, ಸಮೀಪ ಇದೆಯೋ ಚೆಕ್ ಮಾಡ್ಕೋಬೇಕು. ಕಹಾ ತಕ್ ಸಂಪೂರ್ಣ ಸ್ಟೇಜ್ಗೆ ನಜದೀಕ್ ಆಯೇ ಹೇ ಹೇಳ್ತಾರೆ ಬಾಬಾ. ಸಂಪೂರ್ಣ ಸ್ಟೇಜಿಗೆ ಎಷ್ಟು ಸಮೀಪ ಇದ್ದೀವಿಯೋ, ಭಾಳ ಸಮೀಪ ಇದೆಯೋ, ಭಾಳ ದೂರ ಇದೆಯೋ, ಉನ್ಕಿ ಪರಖ್ ಇನ್ ಬಾತೋं से अपने आप ही करनी है. ಇದನ್ನು ಚೆಕ್ ಮಾಡ್ಕೋಬೇಕು. ಯಾವ್ಯಾವ ಮಾತುಗಳಲ್ಲಿ ಹೆಂಗೆ ಚೆಕ್ ಮಾಡ್ಕೋಬೇಕಂತ ಹೇಳಿದ್ರು ಬಾಬಾ? 4 ಮಾತುಗಳು ಹೇಳಿದ್ರಲ್ಲ, ಸಂಕಲ್ಪನಲ್ಲಿ, ವಾಣಿನಲ್ಲಿ, ಕರ್ಮದ ಮತ್ತು ಬಾಬಾ ಹೇಳ್ತಾರೆ ಯಹ ಆಲ್ರೌಂಡರ್ ಗ್ರೂಪ್ ಹೇ. ಇದೇನಾಗಿದೆ? ಆಲ್ರೌಂಡರ್ ग्रुप आಗಿದೆ. ऑलराउंडर का लक्ष्य क्या होता है? लक्षण है, लेकिन जो लक्ष्य रखा है वह कुछ और आगे का रखना चाहिए. ಬಾಬಾ ಹೇಳ್ತಾರೆ ಆಲ್ರೌಂಡರ್ ಆಗಬೇಕು ಅಂತಂದರೆ ಅದರ ಲಕ್ಷ್ಯ ಏನು, ಲಕ್ಷಣ ಏನು, ಏನು ಲಕ್ಷ್ಯ ಇಟ್ಕೊಳ್ಬೇಕು, ಇದೆಲ್ಲ ನಿಮಗೆ ನಿಮ್ಮ ಎದುರುಗಡೆ ಇಟ್ಕೋಬೇಕು ಅಂತಾರೆ ಬಾಬಾ. अब तक जो प्रैक्टिकल में है उस हिसाब से कौन से राजे गिने जाएंगे. ಇಲ್ಲಿ ತನಕ ಏನಾಗಿದೆಲ್ಲ, ಇಲ್ಲಿ ತನಕ ನೀವೇನು ಪ್ರಾಕ್ಟಿಕಲಲ್ಲಿ ಬಂದಿದ್ದೀರಿ, ಆ ಲೆಕ್ಕಾಚಾರದ ಅನುಸಾರವಾಗಿ ಎಲ್ಲಿದ್ದೀರಾ? ಅಭಿ ಕೆ ಸರ್ವಿಸ್ ಕೆ ಸಾಕ್ಷಾತ್ಕಾರ ಪ್ರಮಾಣ ಕೌನ್ ಸೆ ರಾಜೆ ಬನೆಂಗೆ. ಯಾವ ರಾಜ ಆಗ್ತೀರಿ ಅಂತಾರೆ ಬಾಬಾ. पुरुषार्थ से पद तो स्पष्ट हो ही जाता है. ನಿಮ್ಗೆ ಗೊತ್ತಿದೆ ನಿಮ್ಮ ಪುರುಷಾರ್ಥ ಏನು ಅಂತ ನಿಮಗೆ ಗೊತ್ತು, ಬಾಬಾ ಗೊತ್ತು. ನೀವೇನು ಆಗ್ತೀರಿ ಅನ್ನೋದು ಹೀಗೆ ಗೊತ್ತಾಗುತ್ತೆ ಅಂತಾರೆ ಬಾಬಾ. भल सूर्यवंशी तो है लेकिन एक होते हैं विश्व के राजे. तो विश्व महाराजन के साथ अपने राज्य के राजे भी होते हैं. ಬಾಬಾ ಹೇಳ್ತಾರೆ ಸೂರ್ಯವಂಶದವ್ರು ಇರ್ಬೋದು, ಆದರೆ ವಿಶ್ವದ ರಾಜ, ವಿಶ್ವದ ಮಹಾರಾಜನ್ ಜೊತೆಗೆ ಅಪನೇ ರಾಜ್ಯಕ್ಕೆ ರಾಜೇ ಭೀ ಹೋತೆ ಹೇ. ಇಡೀ ವಿಶ್ವಕ್ಕೆ ಒಬ್ಬ ಮಹಾರಾಜ ಇರ್ತಾನೆ, ಮತ್ತು ಸಣ್ಣ ಸಣ್ಣದೊಂದು ರಾಜ್ಯ ಇರ್ತಾವಲ್ಲ ಅದಕ್ಕೂ ರಾಜ ಇರ್ತಾನೆ. ಅಬ್ ಬತಾವೋ ಆಪ್ ಕೌನ್ ಸೆ ರಾಜೇ ಹೋ. ಈಗ ನೀವು ಹೇಳ್ರಿ, ನೀವು ಯಾವ ರಾಜ ಅದ್ದೀರಿ? ಶುರು ಮೇ ಕೌನ್ ಆಯಂಗೆ? ಫಸ್ಟಿಗೆ ಯಾರು ಬರ್ತಾರೆ? विश्व के महाराजन बनना और विश्व महाराजन के नज़दीक संबंधी बनना, इसके लिए कौन सा साधन होता है? ವಿಶ್ವದ ಮಹಾರಾಜನ ಜೊತೆಗೆ ಆತನ ಸಂಬಂಧದಲ್ಲಿ ಬರಬೇಕು ಅಂದರೆ ಏನು ಸಾಧನ? ವಿಶ್ವ ಕಾ ಕಲ್ಯಾಣ ತೋ ಹೋ ಹಿ ಜಾಯಿಗ. ನೀವು ಏನಾರ ಮಾಡ್ರಿ ಬಿಟ್ಟರೆ ಬಿಡ್ರಿ, ವಿಶ್ವದ ಕಲ್ಯಾಣ ಅಂತೂ ಆಗೇ ಆಗ್ತದೆ. ನಿಮ್ಮ ಮೇಲೆ ನಿಂತದಂತಲ್ಲ ಅಂತಾರೆ ಬಾಬಾ. ವಿಶ್ವದ ಕಲ್ಯಾಣ ಅಂತೂ ಎಂದಾಗಬೇಕೋ ಅದು ಡ್ರಾಮಾದಲ್ಲಿ ಫಿಕ್ಸ್ ಇದೆ, ಹಾಗೇ ಆಗ್ತದೆ. ಬಾಬಾ ಹೇಳ್ತಾರೆ लेकिन विश्व के महाराजन जो बनने वाले हैं उन्हीं की अभी निशानी क्या होगी. ಆದರೆ ವಿಶ್ವದ ಮಹಾರಾಜನು ಯಾರು ಆಗಬೇಕು ಅಂತಾರೋ ಅವರ ಲಕ್ಷಣಗಳು ಏನಾಗ್ತವೆ? यह भी ब्राह्मणों का विश्व है, यह भी ब्राह्मणों का विश्व है, अर्थात छोटा सा संसार है. तो जो विश्व महाराजन बनने के उन्हों कहाँ इस विश्व अर्थात ब्राह्मण कुल की हर आत्मा के साथ संबंध होगा. बाबा ಹೇಳ್ತಾರೆ यह भी ब्राह्मणों का विश्व है. ಇದು ಎಂಥ ವಿಶ್ವ? ಈಗ ನಮ್ಮದು ಸಂಗಮ ಯುಗ ಅಂದ್ರೇನು? ಬ್ರಾಹ್ಮಣರ ವಿಶ್ವ ಇದು, ಹೌದಾ? ಬಾಬಾ ಹೇಳ್ತಾರೆ ಅರ್ಥಾತ್ ಅಂದರೆ ಛೋಟಾ ಸ ಸಂಸಾರ, ಇಡೀ ವಿಶ್ವದಲ್ಲೇ ನಮ್ಮ ಸಂಸಾರ ಏನಾಗುತ್ತೆ? ಚಿಕ್ಕದಾಗ್ತದೆ. ತೋ ಹಾಗಾದರೆ ವಿಶ್ವದ ಮಹಾರಾಜನ್ ಆಗಬೇಕು ಅಂತಂದರೆ ಉನ್ಹೋ ಕಹಾ, ಅವರು ಎಲ್ಲಿ? ಈ ವಿಶ್ವದ ಅರ್ಥಾತ್ ಬ್ರಾಹ್ಮಣ ಕುಲದ
ಪ್ರತಿಯೊಂದು ಆತ್ಮನ ಜೊತೆ ಸಂಬಂಧ ಹೆಂಗಿರ್ತದೋ, ಇಲ್ಲಿ ಅವ್ರು ಎಷ್ಟು ಸಂಬಂಧಗಳನ್ನು ಇಟ್ಕೋತಾರೋ ಅಲ್ಲಿ ಅಷ್ಟು ಸಂಬಂಧದಲ್ಲಿ ಬರ್ತಾರೆ. जो यहाँ इस छोटे से परिवार सर्व के संबंध में आएंगे वह वहाँ विश्व के महाराजन बनेंगे. ಇಲ್ಲಿ ಯಾರು ಇಡೀ ಸಂಗಮಯುಗದ ಎಷ್ಟು ಆತ್ಮಗಳಿದಾರೋ ಎಲ್ಲ ಆತ್ಮಗಳ ಜೊತೆ ಸಂಬಂಧ ಇಟ್ಕೊಂಡ್ರೆ ಅವ್ರು ಏನಾಗ್ತಾರೆ ಮುಂದೆ ಮಹಾರಾಜನ್. अब बताओ कौन से राजे बनेंगे. ನಿಮ್ಮ ಜೊತೆ ಸಂಗಮ ಯುಗದಲ್ಲಿ ಬ್ರಾಹ್ಮಣ ಆತ್ಮಗಳು ಎಷ್ಟು ಸಂಬಂಧ ಸಂಪರ್ಕದಲ್ಲಿ ಬಂದಿದ್ದಾರೆ. ಬರೀ ಸಂಬಂಧ ಪರಿಚಯ ಮಾಡ್ಕೊಂಡು ಬಿಟ್ಬಿಡೋದಲ್ಲ, ಅವ್ರನ್ನೇನು ಮಾಡಬೇಕು, ಪಾಲನೆ ಮಾಡಬೇಕು. ಅಷ್ಟು ನೀವು ಸತ್ಯುಗದಲ್ಲಿ ಏನಾಗ್ತೀರಾ, ರಾಜ ಆಗ್ತೀರಾ. ಅದಕ್ಕೆ ಈಗ ನೀವು ಹೇಳ್ರಿ ಎಷ್ಟು ರಾಜ ಆಗ್ತೀರಿ. एक होते हैं जो स्वयं तख्त पर बैठेंगे और एक फिर ऐसे भी हैं जो तख्त नशीन बनने वालों के नज़दीक सहयोगी होंगे. ಹೆಂಗೆ ರಾಜ ಇರ್ತಾರೆ ಅಂತಂದರೆ, ತನ್ನಷ್ಟಕ್ಕೆ ತಾನೇ ಒಬ್ಬ ರಾಜ ಇರ್ತಾನೆ ಮಸ್ತ್ನಲ್ಲಿ. ಇನ್ನೊಂದಿರ್ತದೆ ತಖ್ತ ನಶೀನ್ ಬನನೆ ವಾಲೋಂಕೆ ನಜ್ದೀಕ್ ಸಹಯೋಗಿ ಹೋಂಗೆ. ಎಲ್ಲರಿಗೂ ನಾವೇನಾಗಬೇಕು, ಸಹಯೋಗಿ ಆಗಬೇಕು. ಬಾಬಾ ಹೇಳ್ತಾರೆ ತೋ ಉಸ್ಕೆ ಲಿಯೇ ಭೀ ಅಬ್ ಕ್ಯಾ ಕರ್ನಾ ಪಡೇಗಾ. ಇನ್ನು ಅದಕ್ಕೆ ಮತ್ತೇನು ಮಾಡಬೇಕು. जो पूरा दैवी परिवार है उन सर्वात्माओं के किसी न किसी प्रकार से सहयोगी बनना पड़ेगा. ಏನು ಇಡೀ ವಿಶ್ವದಲ್ಲಿ ಬ್ರಾಹ್ಮಣಾತ್ಮಗಳಿದಾರೋ ಅವರಿಗೆ ನಾವು ಯಾವುದೋ ರೀತಿಯಿಂದ ಏನಾಗಬೇಕು, ಅವ್ರಿಗೆ ಸಹಯೋಗಿ ಆಗಬೇಕು. ಎಲ್ಲರಿಗೂ ಎಲ್ಲ ಕಡೆ ಹೋಗಿ ಸಹಯೋಗಿ ಅಂತೂ ಆಗೋದಿಲ್ಲ. ಅದಕ್ಕೆ ಅಮೃತ ವೇಳೆನಲ್ಲಿ ಎದ್ದೇನು ಮಾಡಬೇಕು, ನಾವು ಎಲ್ಲ ಬ್ರಾಹ್ಮಣಾತ್ಮಗಳಿಗೂ ಕೂಡ ಏನು ಮಾಡಿಕೊಡ್ಬೇಕು, ಶಕ್ತಿ ಕೊಡಬೇಕು. ಅದು ಕೂಡ ಏನಾಗ್ತದೆ, ಸಹಯೋಗ. ಏಕ್ ಹೋತಾ ಹೈ ಸಾರಿ ಕುಲ್ಕೆ ಸರ್ವಿಸ್ಗೆ ನಿಮಿತ್ತ ಬನ್ನ. ಒಂದು ಹೇಳ್ತಾರೆ ಬಾಬಾ, ಸಹಯೋಗ ಏನು, ಇಡೀ ಬ್ರಾಹ್ಮಣ ಕುಲದ ಸೇವೆಗೆ ನಾವೇನಾಗಬೇಕಾಗ್ತದೆ, ನಿಮಿತ್ತ ಆಗಬೇಕು. ಅವ್ರ ದೂಸರಾ ಹೋತಾ ಹೈ ಸಿರ್ಫ್ ನಿಮಿತ್ತ ಬನ್ನ, ಲೇಕಿನ್ ಕಿಸಿ ನ ಕಿಸಿ ಪ್ರಕಾರ ಸೆ ಸರ್ವಕ್ಕೆ ಸಹಯೋಗಿ ಬನ್ನ. ಅದಕ್ಕೆ ಬಾಬಾ ಹೇಳ್ತಾರೆ ಕಿಸಿ ನ ಕಿಸಿ ಪ್ರಕಾರ ಸೆ ಸರ್ವಕ್ಕೆ ಸಹಯೋಗಿ ಬನ್ನ. ಏನಾರೇ ಮಾಡಿ ನಾವೇನು ಮಾಡಬೇಕು, ಎಲ್ಲ ಬ್ರಾಹ್ಮಣ ಕುಲದ ಆತ್ಮಗಳಿಗೆ ಸಹಯೋಗಿ ಆಗಬೇಕು. ऐसे ही फिर वहाँ उनके नज़दीक के सहयोगी होंगे. तो अब अपने आप को देखो, विश्व महाराजन बनेंगे ना. ಈಗ ನಿಮಗೆ ನೀವೇ ಏನು ಮಾಡಬೇಕು, ವಿಶ್ವ ಮಹಾರಾಜನ ಆಗ್ತಿರಲ್ಲ ಅಂತ ಏನು ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಬಾಬಾ ಹೇಳ್ತಾರೆ अब अपनी योग्यताओं से औरों को भी बाप के समीप लाने योग्य बनाओ. ಈಗ ನೀವೇನು ಮಾಡಬೇಕು, ನಮ್ಮ ಯೋಗ್ಯತೆಗಳನ್ನು ಶ್ರೇಷ್ಠ ಮಾಡಿಕೊಂಡು ಎಲ್ಲರನ್ನು ತಂದೆಯ ಸಮೀಪ ತಗೊಂಡು ಬರಲಿಕ್ಕೆ ನಾವೇನಾಗಬೇಕಾಗಿದೆ, ಯೋಗ್ಯ ಆಗಬೇಕು. यह जो ग्रुप है यह आत्माओं के संबंध जुड़वाने की नींव डालने वाला है. ಈ ಗ್ರೂಪ್ ಏನಾಗಿದೆ, ಎಲ್ಲ ಆತ್ಮಗಳನ್ನು ಸಂಬಂಧದಲ್ಲಿ ತಗೊಂಡು ಬರ್ತಕ್ಕಂಥ ಗ್ರೂಪ್ ಆಗಿದೆ. ಜೈಸಿ ನೀವ್ डालेंगे वैसे ही उन्होंने आगे जीवन बनेगी. सभी बातों में जितना खुद मजबूत होंगे उतना अनेकों की नींव मजबूत डाल सकेंगे. नीव ಅಂದ್ರೆ ಬೇರು ಕಾಣಿಸ್. ಬಾಬಾ ಹೇಳ್ತಾರೆ ನೀವು ಎಷ್ಟೆಷ್ಟು ಶಕ್ತಿಶಾಲಿ ಆಗ್ತೀರೋ ನಿಮ್ಮ ಸಂಬಂಧದಲ್ಲಿ ಬಂದವರು ಕೂಡ ಏನಾಗ್ತಾರೆ, ಶಕ್ತಿಶಾಲಿ ಆಗ್ತಾರೆ. जितनी अपने में सर्व क्वालिफिकेशन होगी ऐसी ही क्वालिटी आएगी. ಇದರ ಅರ್ಥ ಏನು, ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಅನ್ನಂಗಿಲ್ಲ. ಈಗ ಸಮಸ್ಯೆ ಇಲ್ಲದ ಅವರಲ್ಲಿ ಸಮಸ್ಯೆ ಇಲ್ಲ, ಸಮಸ್ಯೆ ನಮ್ಮಲ್ಲಿದೆ. ನಮ್ಮ ಕ್ವಾಲಿಫಿಕೇಷನ್ ಹೆಂಗಿರ್ತದೋ, ನಮ್ಮ ಕ್ವಾಲಿಟಿ ಹೆಂಗಿರ್ತದೋ ಅವರು ಹಾಗೆ ಇರ್ತಾರೆ. अगर अपने में क्वालिफिकेशन कम है तो क्वालिटी भी कम आएगी. इसलिए ऐसे समझो कि हम सभी नींव डालने वाले हैं. अपनी क्वालिफिकेशन से ही क्वालिटी आएगी. आप समान तब बन सकेंगे जब बाप दादा के गुणों की समानता अपने में लाएंगे. ಬಾಬಾ ಹೇಳ್ತಾರೆ ನಮ್ಮಲ್ಲಿ ತಂದೆ ಎಲ್ಲ ಗುಣಗಳನ್ನು ತಗೊಂಡು ಬಂದರೆ ಅವರು ಕೂಡ ತಂದೆ ಸಮಾನ ಬರ್ತಾರೆ. ಅಚ್ಚಾ
ಓಂ ಶಾಂತಿ.